ಫಸ್ಟ್ ಟೈಮ್ ಮಾಡಿಸ್ಕೊಂತೀರಲ್ವಾ, ಸೊ ಕಣ್ಣು ಮುಚ್ಕೋ. ಅಮ್ಮ ನಿದ್ದೆ ಮಾಡ್ತಾವ್ರೆ. ಆಯ್ಕೆ ಘೀ. ಹಲೋ ಗೈಸ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆನ್ ಅ ಸ್ಯಾಟರ್ಡೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ನನ್ನ ವಾಯ್ಸ್ ಕೇಳಿದ್ರೆ ಗೊತ್ತಾಗ್ತಾ ಇದೆ ದಟ್ ಐ ಆಮ್ ನಾಟ್ ಕೀಪಿಂಗ್ ಇಟ್. ಅದೇನು ಕೋಲ್ಡ್ ಆಗಿದೆ, ಕಾಫ್ ಆಗಿದೆ, ಕಮ್ಮಿನೇ ಆಗ್ತಾಯಿಲ್ಲ. ನಾನು ಅಂದ್ಕೊಂಡೆ ಅವಾಗವಾಗ ಹುಷಾರು ತಪ್ಪಬೇಕು, ಇಟ್ಸ್ ಜಸ್ಟ್ ನ್ಯಾಚುರಲ್ ಅಂತ ನಾನು ಪುಷ್ ಮಾಡ್ಕೊಂಡು ಅನ್ಭವಿಸ್ತಾ ಇದ್ದೀನಿ. ಬಟ್ ಇಟ್ ಈಸ್ ಜಸ್ಟ್ ಟೇಕಿಂಗ್ ಅ ಲಾಡ್ ಆಫ್ ಟೈಮ್. ಆಲ್ಮೋಸ್ಟ್ ಒಂದು ವಾರ ಆಯಿತು ಅನ್ಸುತ್ತೆ ನೆಗಡಿ ಸ್ಟಾರ್ಟ್ ಆಗಿ. ಸೊ ನೆಗಡಿಯಿಂದ ಇವಾಗ ಕೆಮ್ಮು, ಜ್ವರ ಒಂದು ಬರ್ತಾಯಿಲ್ಲ, ಬಟ್ ನೆಗಡಿ ಕೆಮ್ಮಲಂತೂ ಕಮ್ಮಿನೇ ಆಗ್ತಾಯಿಲ್ಲ. ಆ್ಯಂಡ್ ಇವಾಗ ನಾವೊಂದು ಕ್ಲಿನಿಕ್ ಹೋಗ್ತಾಯಿದ್ದೀವಿ ಟು ಡೂ ಹೈಡ್ರಾ ಫೇಶಿಯಲ್. ಅದ್ರ ಬಗ್ಗೆ ತುಂಬ ಕೇಳಿದ್ದೀನಿ, ಬಟ್ ನಾನು ಯಾವತ್ತೂ ಮಾಡಿಸಿಲ್ಲ. ಸೊ ಈ ಥರ ಒಂದು ಪ್ರಮೋಷನ್ಗಂತ ಬಂದಾಗ ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಳ್ತೀರಾ ಅಂತ ಕೇಳಿದ್ರು. ದೆನ್ ಐ ವಾಸ್ ಲೈಕ್ ಓಕೆ ಲೆಟ್ಸ್ ಟ್ರೈ ಇಟ್ ಔಟ್ ಅಂತ ಅಂದೆ. ಆ್ಯಂಡ್ ಶನಿವಾರನೇ ಕೊಟ್ಟೆ ಇವತ್ತು ಬರ್ತೀನಿ ಅಂತ ಹೇಳಿಬಿಟ್ಟು. ಇವಾಗ ಹುಷಾರಿಲ್ಲ ಅಂತ ನಾನು ಏನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಲ್ವಾ. ಬಿಕಾಸ್ ದ ಥಿಂಗ್ ಈಸ್ ಅದೊಂದು ಕ್ಲಿನಿಕ್ ಆಗಿರೋದ್ರಿಂದ ಜನಗಳು ಅಪಾಯಿಂಟ್ಮೆಂಟ್ ತೊಗೊಂಡಿರ್ತಾರೆ. ಸೊ ಅವರು ಅದನ್ನು ರಿಸ್ಕ್ ಮಾಡಿ ಏನು ಕಸ್ಟಮರ್ಸ್ ಅಪಾಯಿಂಟ್ಮೆಂಟ್ ನಮಗೆ ಕೊಟ್ಟಿರ್ತಾರೆ. ಸೊ ಯಾಕೆ ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಮಾಡೋದು ಅಂತ ನಾನು ಹೋಗ್ತಾಯಿದ್ದೀನಿ. ನಾನು ಒಬ್ಬಳೇ ಅಲ್ಲ, ನಮ್ಮ ಮಮ್ಮಿನೂ ಹೋಗ್ತಾಯಿದ್ದೀವಿ, ಇಬ್ಬರೂ ಹೋಗ್ತಾಯಿದ್ದೀವಿ. ಆ್ಯಂಡ್ ಮಮ್ಮಿ ನಾರ್ಮಲ್ ಫೇಶಿಯಲ್ಗೆ ಊ ಅಂತಾರೆ. ಹೈಡ್ರಾ ಫೇಶಿಯಲ್ ಮಾಡಿಸಿದ್ರೆ ಹೆಂಗೆ ರಿಯಾಕ್ಷನ್ ಇರುತ್ತೆ ಅಂತ ನೋಡೋಣ, ಓಕೆನಾ? ಆ ಥರ ಎಲ್ಲ ಟಾರ್ಚರ್ ಕೊಡ್ತಾರೆ. ಆ್ಯಂಡ್ ಒನ್ ಗುಡ್ ಥಿಂಗ್ ಏನು ಗೊತ್ತಾ, 4 ನಿಮಿಷ ಅಷ್ಟೇ ನಮ್ಮ ಮನೆ ಹತ್ರದಿಂದ. ಸೊ ಚಕ್ ಅಂತ ಹೋಗ್ಬಿಡ್ಬೋದು. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಇಲ್ಲೋಡಿ ಒಬ್ರು ನಿದ್ದೆಯಿಂದ ಎದ್ದು ಎಲ್ಲೋಗ್ತವ್ರು ಇವರಿಬ್ರು ಅಂತ ನೋಡೋಕೆ ಬಂದವ್ರೆ. ಕಣ್ಣೇ ಬಿಡ್ತಾ ಇಲ್ಲ. ಪಾಚು ಓಕೆ ಬಿಸಿಲು ಹೋಗಮ್ಮ. ತಾಶಿ ಮರ ನೀನು, ಗುಡ್ಗೋಲ್ ನೀನು, ತಾಶಿ ಮರ ಬಂಗೋಡಿ ನೀನು. ಸೊ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು 2 o'clockಗೆ. ಸೊ ನಾವು ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 2:05 ಆಗಿತ್ತು. ಆ್ಯಂಡ್ ನಾವು ಎಂಟರ್ ಆಗಬೇಕಾದ್ರೆ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಆ್ಯಂಬಿಯನ್ಸ್ ಅಂತ. ಎಲ್ಲ ವೈಟ್ ಆ್ಯಂಡ್ ಗೋಲ್ಡ್ ಥೀಮಲ್ಲಿ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇಂಟೀರಿಯರ್ಸ್ ಆಗಿರಲಿ, ಅವ್ರು ಹಾಕಿದ್ದಂಥ ಲೈಟ್ಸ್ ಆ್ಯಂಡ್ ಅವ್ರು ಹಾಕಿದಂಥ ಲೋಗೋ ಎಲ್ಲನೂ ಚೆನ್ನಾಗಿತ್ತು. ಆ್ಯಂಡ್ ನಾವು ಎಂಟ್ರಿ ಶಾರ್ಟೇ ಫಸ್ಟಲ್ಲೇ ತೊಗೊಂಡ್ಬಿಟ್ವಿ, ಬಿಕಾಸ್ ಆಫ್ಟರ್ ಫೇಶಿಯಲ್ ಡಿಫ್ರೆನ್ಸ್ ಗೊತ್ತಾಗುತ್ತಲ್ವಾ. ಸೊ ಬಂದಿದ ತಕ್ಷಣವೇ ನಾವು ಇನ್ಸ್ಟಾಗ್ರಾಮ್ಗೆ ಅಂತ ಎಂಟ್ರಿ ಶಾರ್ಟ್ ತೊಗೊಂಡು ಅದಾದಮೇಲೆ ಇವಾಗ ಪ್ರೊಸೀಜರ್ ಎಲ್ಲಿ ನಡೆಯುತ್ತಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಹೋಗಬೇಕಾದ್ರೂ ಅಷ್ಟೇ ವೆರಿ ಅಂದರೆ ಒಂಥರ ಅಸ್ಥೆಟಿಕ್ಸ್ ಇರೋವಂಥ ಮಿರರು, ಆಮೇಲೆ ಕ್ಯಾಮ್ರಾ ಅದೆಲ್ಲ ಇಟ್ಟಿದ್ರು, ಸರ್ಟಿಫಿಕೇಟ್ಸ್ ಎಲ್ಲ ಇಟ್ಟಿದ್ರು. ಆ್ಯಂಡ್ ಇದು ಪ್ರೊಸೀಜರ್ ನಡೆಯುವಂಥ ಜಾಗ. ಆ್ಯಂಡ್ ಅದು ಕೂಡ ಎಷ್ಟು ಕ್ಲೀನಾಗಿತ್ತು. ಎವ್ರಿಥಿಂಗ್ ಈಸ್ ವೈಟ್ ಬೇಸ್ಡ್. ಅದಾದಮೇಲೆ ಈ ಸಲ ನಮ್ಮಮ್ಮ ನಾನು ಬಕ್ರಾಗಲ್ಲ, ನೀನೇ ಬಕ್ರಾಗಬೇಕು ಅಂತ ಫಸ್ಟು ನನ್ನೇ ಪ್ರೊಸೀಜರ್ ಮಾಡಿಸ್ಕೊಳಕ್ಕೆ ಹೇಳಿದ್ರು. ದೆನ್ ಐ ವೆಂಟ್. ಆ್ಯಂಡ್ ಅದಾದಮೇಲೆ ಅವರು ಹೇರ್ಗೆ ಚೆನ್ನಾಗಿ ನಿದ್ದೆ ಮಾಡು. ನನಗೆ ಗೊತ್ತಾಗಲ್ಲ ಅನ್ಸುತ್ತೆ. ಬ್ಯಾಂಡ್ ಎಲ್ಲ ಹಾಕಿ ಅದಾದಮೇಲೆ ಐಗೆ ಎಫೆಕ್ಟ್ ಆಗಬಾರ್ದು, ಯಾಕಂದರೆ ಆ ಲಿಕ್ವಿಡಲ್ಲಿ ಅವ್ರು ಏನು ಯೂಸ್ ಮಾಡ್ತಾರೆ ಅದು ಕಣ್ಣೊಳಗಡೆ ಹೋಗ್ಬೋದು ಅಂತ ಅವರು ಗ್ಲಾಸಸ್ ಕೂಡ ಹಾಕಿದ್ರು. ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಥಿಂಗ್ ಅವ್ರು ಹಾಕಿದ್ರು, ಯಾಕಂದರೆ ಅದೆಲ್ಲ ಮೆಷಿನ್ಸ್ ನನ್ನ ಹತ್ರ ಬರಬೇಕಾದ್ರೆ ನಾನು ಎದ್ರುಕೊಂಡು ಬಿಡ್ತಾ ಇದ್ದೇನೋ ಅಥವಾ. ಸೊ ಗ್ಲಾಸಸ್ ಹಾಕಿದ್ದು ಒಂಥರ ಒಳ್ಳೇದೇ ಆಯಿತು. ಸೊ ನಾನು ಮನೆಯಿಂದ ಬರೀ ಮಾಯ್ಶ್ಚರೈಸರ್ ಹಾಕೊಂಡ್ಬಂದಿದ್ದೆ. ಅದನ್ನು ಅವ್ರಿಗೆ ಹೇಳಿದೆ ಕೂಡ ನಾನು ಬರೀ ಮಾಯ್ಶ್ಚರೈಸರ್ ಹಾಕಿದ್ದೀನಿ ಅಂತ. ಸೊ ಅವರು ಅದನ್ನೆಲ್ಲ ನೀಟಾಗಿ ವೈಪ್ ಮಾಡಿದ್ರು, ಮಾಯ್ಶ್ಚರೈಸರ್ ಎಲ್ಲ ರಿಮೂವ್ ಮಾಡಿದ್ರು. ಬಿಕಾಸ್ ನಮ್ಮ ಬೇರ್ ಸ್ಕಿನ್ ಬೇಕಲ್ವ ನಾವೇನೇ ಫೇಶಿಯಲ್ ಮಾಡಿಸ್ತಾ ಇದ್ದೀವಿ ಅಂತಂದರು. ಸೊ ಫಸ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ದು ಈ ಮಷೀನಿಂದ. ಇದು ಬಂದು ನಮ್ಮದು ಏನೇ ಆ್ಯಕ್ನಿ ಆಗಿರಲಿ ಅಥವಾ ಪಸ್ ಆಗಿರಲಿ, ಆಮೇಲೆ ಡರ್ಟ್ ಪಾರ್ಟಿಕಲ್ಸ್ ಏನೇನಿರುತ್ತೆ ಅದನ್ನೆಲ್ಲ ಸಕ್ ಮಾಡಿ ರಿಮೂವ್ ಮಾಡುತ್ತಂತೆ. ಅದಾದಮೇಲೆ ನನಗೆ ರೈಟ್ ಸೈಡ್ ಕಿವಿ ಹತ್ರ ಒಂದು ಆ್ಯಕ್ಟಿವ್ ಪಿಂಪಲ್ ಇತ್ತು. ಸೊ ಅದು ಟಚ್ ಮಾಡಿದ್ರೆ ನೋವಾಗುತ್ತೆ ಅಂತ ಅವ್ರು ಫಸ್ಟೇ ಹೇಳಿದ್ರು. ಸೊ ಅದಕ್ಕೆ ನಾನು ಬೇಡ ಮುಟ್ಟಕ್ಕೆ ಹೋಗ್ಬೇಡಿ, ಹಂಗೆ ಇರಲಿ ಪರವಾಗಿಲ್ಲ. ಬಿಕಾಸ್ ಅದು ಲಿಟ್ರಲಿ ಮಿಷಿನ್ ಸಕ್ ಮಾಡಬೇಕಾದ್ರೆ ಅದರಲ್ಲಿರೋ ಪಸ್ ಎಲ್ಲ ಸಕ್ ಮಾಡುತ್ತಲ್ವ. ಸೊ ತುಂಬ ಪೇನ್ಫುಲ್ ಆಗುತ್ತೆ. ಅವರೇ ಡಿಸೈಡ್ ಮಾಡಿ ಇಲ್ಲ ಬೇಡ, ಅದು ಸಕ್ ಮಾಡೋದು ಬೇಡ, ಆ್ಯಕ್ಟಿವ್ ಪಿಂಪಲ್ ಇದೆ, ಅದು ಬಿಟ್ಟು ನಾವು ಬೇರೆ ಏರಿಯಾ ಮೇಲೆ ವರ್ಕ್ ಮಾಡ್ತೀವಿ ಅಂತ ಅವರೇ ಹೇಳಿದ್ರು. ಅನ್ನಿಸ್ಲಿಕ್ಕೆ ಓಕೆ ಥ್ಯಾಂಕ್ ಗಾಡ್, ಯಾಕಂದರೆ ನೋವೆಲ್ಲ ಅನುಭವಿಸೋಕ್ಕಾಗಲ್ಲ ನಮಗೆ. ಅದಾದಮೇಲೆ ಅವರು ಪೂರ್ತಿ ಫೇಸ್ನಲ್ಲಿ ಎವ್ರಿ ಕ್ರುಕ್ ಆ್ಯಂಡ್ ಕಾರ್ನರಲ್ಲಿ ಅದು ಮಿಷಿನ್ನ ಯೂಸ್ ಮಾಡಿ ಎಲ್ಲ ಆ್ಯಕ್ನೆ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು, ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು ಅದನ್ನೆಲ್ಲನೂ ರಿಮೂವ್ ಮಾಡಿದ್ರು. ಅಪ್ ಅಂಟಿಲ್ ಹೈಯರ್ ನೆಕ್ವರೆಗೂ ಅನ್ಬೋದು.
ಆ್ಯಂಡ್ ಹೋಲ್ ಎಕ್ಸ್ಪೀರಿಯನ್ಸ್ ಮೈಟ್ ಲುಕ್ ವೆರಿ ಥೆರಪ್ಯೂಟಿಕ್, ಏನು ಎಷ್ಟು ಚೆನ್ನಾಗಿ ಅನಿಸ್ತಾ ಇರ್ಬೋದು ಅಂತ. ಬಟ್ ಒಳಗಡೆ ನಂಗೆ ತುಂಬಾ ಭಯ ಇತ್ತು, ಏನಾದರೂ ನೋವಾಗೋಂಥ ಮಿಷಿನ್ ಇರುತ್ತಾ, ಎಲ್ಲ ಎಲೆಕ್ಟ್ರಾನಿಕ್ಸ್ ಇರೋದ್ರಿಂದ. ಆ್ಯಂಡ್ ನನಗೆ ಎಲೆಕ್ಟ್ರಾನಿಕ್ಸ್ಗೆ ಮೊದಲೇ ಆಗಲ್ಲ. ಆ್ಯಂಡ್ ನನಗೆ ತುಂಬ ಭಯ, ಏನೇ ಮಿಷಿನ್ ಹೊಸ ತರಿಸಿದ್ರು ನಾನು ಫಸ್ಟ್ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ, ನಾನು ಮುಟ್ಟಕ್ಕೂ ಹೋಗಲ್ಲ. ಅಂಥದ್ರಲ್ಲಿ ಈ ಥರ ಎಲೆಕ್ಟ್ರಾನಿಕ್ಸಲ್ಲಿ ಮಾಡ್ತಾರೆ ಅನ್ನುವಾಗ ನನಗೆ ಭಯ ಇತ್ತು. ಬಟ್ ಅದೇ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ದೇವ್ರೆ ಅಂತ ನಿಂತ್ಕೊಂಡು ಮಲಗಿದೆ ಅಷ್ಟೇ. ನನಗೆ ಫಸ್ಟ್ ಇದು ಆಫರ್ ಬಂದಾಗ ಈ ಥರ ಒಂದು ಇದೇ ಮಾಡ್ಕೊಡ್ತೀರಾ ಕೊಲಾಬ್ರೇಷನ್ ಅಂತ ಕೇಳುವಾಗ ನಾನು ಫಸ್ಟ್ ಐ ಸೆಡ್ ನೋ, ನಾನು ಮಾಡಲ್ಲ ಅಂತ. ಬಿಕಾಸ್ ಬೆಳಿಬೇಕಾದ್ರೆ ಅಂದರೆ ಸ್ಕೂಲು ಕಾಲೇಜಲ್ಲಿ ಇರಬೇಕಾದ್ರೆ ನಾನು ತುಂಬ ಆ್ಯಕ್ನೆ ಫೇಸ್ ಮಾಡಿದ್ದೀನಿ. ತುಂಬ ಆ್ಯಕ್ನಿ, ಮಾರ್ಕ್ಸು, ಡಾರ್ಕ್ ಸ್ಪಾಟ್ಸು, ಯು ನೇಮ್ ಇಟ್, ಐ ಹ್ಯಾಡ್ ಎವ್ರಿಥಿಂಗ್ ಆನ್ ಮೈ ಸ್ಕಿನ್. ಸೊ ನಂಗೆ ತುಂಬಾ ಭಯ ಇತ್ತು ಈ ಥರ ಏನಾದರೂ ಪ್ರೊಸೀಜರ್ ಮಾಡಿಸ್ಬೇಕು ಅಂತಾರೆ. ನಾನು ಮುಂಚೆನೂ ಯಾವತ್ತೂ ಮಾಡಿಸಿಲ್ವಲ್ಲ. ನಾನು ಮುಖದ ವಿಷಯದಲ್ಲಿ ಐ ವಿಲ್ ನೆವರ್ ಟೇಕ್ ಚಾಲೆಂಜಸ್, ಗೊತ್ತಾ. ಯಾವುದಾದ್ರೂ ಹೊಸ ಪ್ರಾಡಕ್ಟು ಅಷ್ಟೇ, ಯಾರಾದರೂ ನನಗೆ ಟ್ರಸ್ಟ್ ವರ್ದಿ ಫ್ರೆಂಡ್, ಇವಾಗ ನಾನು ಯೂಸ್ ಮಾಡ್ತಿರೋ ಸ್ಕಿನ್ ಕೇರೂ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬರು ಸಿಂಧು ಅಂತ, ಅವರು ಸಜೆಸ್ಟ್ ಮಾಡಿರೋಂಥ ಸ್ಕಿನ್ ಕೇರ್. ಸೊ ಅವರು ಸಜೆಸ್ಟ್ ಮಾಡಿದ್ರಿಂದ ನಾನು ಚೇಂಜ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ನಾನು ಸುಮ್ಮನೆ ರ್ಯಾಂಡಮಾಗಿ ಯಾರಾದರೂ ಹೇಳಿದ್ರೆ ಅದನ್ನಂತೂ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ನಾನು ಟೀನೇಜಲ್ಲಿ ತುಂಬ ತಲೆ ಕೆಡ್ಸ್ಕೊತಿದ್ದೆ, ಏನಕ್ಕೆ ಈ ಥರ ಸ್ಕಿನ್ ಇದೆ, ಏನಕ್ಕೆ ಇಷ್ಟು ಪಿಂಪಲ್ಸ್ ಇದೆ, ಏನಕ್ಕೆ ಇಷ್ಟು ಆ್ಯಕ್ನಿ ಇದೆ, ಏನಕ್ಕೆ ಇಷ್ಟು ಮಾರ್ಕ್ಸ್ ಇದೆ, ಎಲ್ಲೆಲ್ಲೂ ಯಾಕೆ ಪಿಂಪಲ್ಸ್ ಇದೆ ಅಂತ ಅಷ್ಟು ತಲೆ ಕೆಡ್ಸ್ಕೊತಾ ಇದ್ದೆ. ಬಟ್ ಐ ಥಿಂಕ್ ಏಜ್ ಪಾಸ್ ಆಗ್ತಾ ಅದೇನೇ ಪಿಂಪಲ್ಸ್, ಆ್ಯಕ್ನಿ ಎಲ್ಲ ಕಮ್ಮಿ ಆಯಿತು. ನಾನು ಯಾವ ಡರ್ಮಟಾಲಜಿಸ್ಟ್ಗೂ ತೋರಿಸಿಲ್ಲ, ಏನೂ ತೋರಿಸಿಲ್ಲ. ಆ್ಯಂಡ್ ಹೋಮ್ ರೆಮಿಡೀಸ್ ಅಂತ ಅವಾಗ ತುಂಬ ಟ್ರೆಂಡಿಂಗಲ್ಲಿ ಇದ್ದಿದ್ದು ಬರೀ ನಿಂಬೆಹಣ್ಣು ಜ್ಯೂಸು, ಅರಿಶಿನ ಅಂತ. ಅರಿಶಿನ ಹಾಕಿದ್ರೆ ಒಂಥರ ಇನ್ಫೆಕ್ಷನ್ ಆಗೋದು, ನಿಂಬೆಹಣ್ಣು ಜ್ಯೂಸ್ ಹಾಕಿದ್ರೆ ಒಂಥರ ಉರಿ ಆಗೋದು. ಸೊ ಇದೆಲ್ಲ ಅನುಭವಿಸಿದ್ರಿಂದ ನನಗೆ ಫೇಸ್ ಮೇಲೆ ಏನಾದರೂ ಮಾಡಿಸ್ಬೇಕು ಅಂತಂದರೆ ನನಗೆ ಫಸ್ಟ್ ತುಂಬಾ ಭಯ ಆಗುತ್ತೆ. ಅದಾದಮೇಲೆ ಈ ಆಫರ್ ಈ ಥರ ಬಂದಿತ್ತು, ನಾನು ರಿಜೆಕ್ಟ್ ಮಾಡಿದೆ ಅಂತ ನನ್ನ ಫ್ರೆಂಡ್ ಅಗೇನ್ ಸಿಂಧು ಹತ್ರನೇ ಹೇಳಿದೆ ನಾನು. ಆಮೇಲೆ ಅವ್ರು ನನಗೆ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ಹೈಡ್ರಾ ಫೇಶಿಯಲ್ ಅಂದರೆ ಏನು, ಅದರಿಂದ ಒಳ್ಳೆಯದೇ ಆಗುತ್ತೆ ಸ್ಕಿನ್ಗೆ ಹೊರತು ಏನು ಪ್ರಾಬ್ಲಮ್ಸ್ ಆಗಲ್ಲ ಅಂತ ಅವ್ರು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಾನು ವಾಸ್ ಲೈಕ್ ಓಕೆ. ಮತ್ತೆ ಫೋನ್ ಮಾಡಿಬಿಟ್ಟು ಅವ್ರಿಗೆ ಈಸ್ ಇಟ್ ಟೂ ಲೇಟ್, ತೊಗೊಳ್ಬೋದು ಅಪಾಯಿಂಟ್ಮೆಂಟ್, ನಾನು ಬರ್ಬೋದಾ, ಐ ಆಮ್ ಓಕೆ ವಿತ್ ಇಟ್ ಅಂತ ಹೇಳಿದ್ಮೇಲೆ ಹೋದೆ. ಸೊ ಆ ಥರ ಯು ನೀಡ್ ಸಂಬಡಿ ಹೂ ಯು ಕ್ಯಾನ್ ಟ್ರಸ್ಟ್ ಅಲ್ವಾ, ಏನಾದರೂ ಸ್ಕಿನ್ ಕೇರ್ ಟಿಪ್ಸ್ ಕೊಡೋದ್ರಲ್ಲಿ. ಆ್ಯಂಡ್ ಸಿಂಧು ಇಸ್ ಸಂಬಡಿ, ಅವರು ಎವ್ರಿ ಇಂಗ್ರೀಡಿಯೆಂಟ್ಸ್ನ ಓದಿ ಅಷ್ಟು ನಾಲೆಜಬಲ್ ಆಗಿದ್ದಾರೆ. ಆ್ಯಂಡ್ ಶಿ ವಿಲ್ ಸಜೆಸ್ಟ್ ದ ರೈಟ್ ಥಿಂಗ್ಸ್. ಇವಾಗ ಯೂಸ್ ಮಾಡ್ತಿರೋ ಸ್ಕಿನ್ ಕೇರು ಅಷ್ಟೇ, ಅವರಿಂದನೇ ಈ ಸ್ಕಿನ್ ಕೇರ್ ರೂಟೀನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇಟ್ ಈಸ್ ಡೂಯಿಂಗ್ ವಂಡರ್ಸ್ ಟು ಮೈ ಸ್ಕಿನ್ ಆ್ಯಂಡ್ ಇಟ್ಸ್ ಆಲ್ ಥ್ಯಾಂಕ್ಸ್ ಟು ಸಿಂಧು. ಅಫ್ಕೋರ್ಸ್ ಈ ಸಿಂಧುಗೆ ಒಂದು ಬಿಂದು ಇರಲೇಬೇಕಲ್ಲ, ಈ ಥರ ಚೀಸಿ ಲೈನ್ಸ್ ಹೇಳ್ಕೊಂಡೆ ನಾವು ಆಫೀಸ್ ಪೂರ್ತಿ ಓಡಾಡ್ತಾ ಇರ್ತೀವಿ. ಬಿಕಾಸ್ ಸಿಂಧು ನನಗೆ ಪರಿಚಯ ಆಗಿದ್ದು ಆಫೀಸಿಂದಾನೆ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಎಲ್ಲ ಪ್ರೊಸೀಜರ್ ಮುಗಿದಿದೆ ಆ್ಯಂಡ್ ನಮ್ಮ ಫೇಸ್ ಫುಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ. ಇವಾಗ ನಾವು ಒಂದು ಮಾಸ್ಕ್ನ ಯೂಸ್ ಮಾಡಬೇಕು, ಸೊ ದಟ್ ಅವರು ಅದು ರೇಡಿಯೇಷನ್ ಏನಿದೆಯಲ್ಲ ಮಾಸ್ಕ್, ಅದನ್ನು ಹಾಕೋಕ್ಕೆ ಅದಕ್ಕೆ ಮುಂಚೆ ಒಂದು ಶೀಟ್ ಮಾಸ್ಕ್ ಹಾಕಬೇಕು. ಸೊ ಅಲ್ಲಿ ನಮಗೆ ಆಪ್ಷನ್ಸ್ ಕೊಟ್ಟರು, ಆವಕಾಡೋ ಕೊಟ್ಟರು, ಲೆಮನ್ ಕೊಟ್ಟರು, ಅದಾದಮೇಲೆ ಬ್ಲೂ ಪರ್ಪಲ್ ಟೀ ಅದೇನೇನೋ ಕೊಟ್ಟರು. ಬಟ್ ನಾನು ಹೈಲರೋಲಿಕ್ ಆ್ಯಸಿಡ್ನ ಚೂಸ್ ಮಾಡಿದೆ. ಬಿಕಾಸ್ ಅದು ನಮ್ಮ ಸ್ಕಿನ್ಗೆ ತುಂಬಾ ನರಿಶ್ಮೆಂಟ್ ಕೊಡುತ್ತೆ, ಹಾಗೆ ತುಂಬ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನ. ಯೂಶ್ವಲಿನೇ ನಾನು ನನ್ನ ಡೈಲಿ ಸ್ಕಿನ್ ಕೇರ್ನಲ್ಲಿ ಏನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಲ್ಲ ಪಾನ್ಸ್ ಅವ್ರದ್ದು, ಅದು ಇರೋದು ಅದರಲ್ಲಿ ಒಂದು ಇಂಗ್ರೀಡಿಯೆಂಟು ಹೈಲರೋಲಿಕ್ ಆ್ಯಸಿಡ್. ಸೊ ನಂಗೆ ಗೊತ್ತಿತ್ತು ಅದು ಹೈಡ್ರೇಟ್ ಮಾಡುತ್ತೆ, ಸ್ಕಿನ್ನ ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನೇ ಚೂಸ್ ಮಾಡಿದೆ. ಸೊ ನಾನು ಡೈಲಿ ಲೈಫಲ್ಲೂ ನಾನು ಶೀಟ್ ಮಾಸ್ಕ್ ಏನು ಅಷ್ಟೊಂದು ಯೂಸ್ ಮಾಡೋಕ್ಕೆ ಹೋಗಲ್ಲ. ಇಟ್ಸ್ ನಾಟ್ ಲೈಕ್ ಬಿಗ್ ಥಿಂಗ್, ಯೂಸ್ ಮಾಡಲೇಬೇಕು ಅಂತ ಏನಿಲ್ಲ. ಯಾವಾಗಾದರೂ ಎಲ್ಲಾದರೂ ಹೋದಾಗ ಬೈ ಒನ್ ಗೆಟ್ ಒನ್ ಆ ಥರ ಆಫರ್ ಇದ್ದಾಗ ತಂದು ಯೂಸ್ ಮಾಡಿದೆ ಅಷ್ಟೇ. ಬಟ್ ತುಂಬ ಲಾಂಗ್ ಟೈಮ್ ಬಿಫೋರ್ ಯೂಸ್ ಮಾಡಿದ್ದು. ಆ್ಯಂಡ್ ಅಲ್ಲಿ ಆ ಮಾಸ್ಕ್ ನೋಡ್ತಾ ಇದ್ದೀರಲ್ಲ, ರೇಡಿಯೇಷನ್ದು ಏನು ಮಾಸ್ಕ್ ಇದೆ, ಅದನ್ನು ಹಾಕೊಳ್ಬೇಕು ಅನ್ನುವಾಗಲೇ ನನಗೊಂದು ಸ್ವಲ್ಪ ಭಯ ಇತ್ತು. ಎಲೆಕ್ಟ್ರಾನಿಕ್ ಅಗೇನ್, ಸೊ ನನಗೆ ಹೇಗಿರುತ್ತೋ ಫೀಲ್ ಅಂತ ಅನ್ನಿಸ್ತು. ಸೊ ಇವರು ಶೀಟ್ ಮಾಸ್ಕ್ನ ನನ್ನ ಫೇಸ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿ ಅದಾದಮೇಲೆ ಇವಾಗ ಮಾಸ್ಕ್ನ ಫೈನಲಿ ಹಾಕ್ತಾ ಇದ್ದಾರೆ. ಸೊ ಒಂದು ಕಡೆ ಐ ವಾಸ್ ಆಲ್ಸೋ ನರ್ವಸ್ ಆ್ಯಂಡ್ ಎಕ್ಸೈಟೆಡ್ ಆಲ್ಸೋ, ಹೇಗಿರುತ್ತೆ ಏನು ಅಂತ, ಆಫ್ಟರ್ ಫೇಸ್ ರಿವೀಲ್ ಹೇಗಿರುತ್ತೆ ನೋಡೋಕ್ಕೆ, ಹೈಡ್ರೇಟ್ ಎಲ್ಲ ಆಗಿರುತ್ತಾ ಅಂತ. ಬಟ್ ದೆನ್ ಇಲ್ಲಿ ಇದಂಥ ಮಾಸ್ಕ್ಗೂ ಎಲ್ಲ ಫೇಸ್ಗೂ ಅದು ಹೆಂಗೆ ಸೂಟ್ ಆಗೋದು ಗೊತ್ತಿಲ್ಲ, ಆ ಥರ ಮಾಡಿದ್ದಾರೆ ಅನಿಸುತ್ತೆ. ಆ್ಯಂಡ್ ಬಟ್ ಒಂದು ಬೆಲ್ಟ್ ಅಂತೂ ಇತ್ತು ವೇರ್ ವಿ ಕ್ಯಾನ್ ಅಡ್ಜಸ್ಟ್ ದ ಸೈಜ್ ಆ್ಯಂಡ್ ಎವ್ರಿಥಿಂಗ್, ಹೇಗೆ ನಮಗೆ ಟೈಟ್ ಬೇಕಾ ಲೂಸ್ ಬೇಕಾ ಅಂತ. ಸೊ ಅವರು ಟೈಟ್ ಆದರೆ ಹೇಳಿ ಲೂಸ್ ಮಾಡ್ತೀನಿ ಅಂತ ಹೇಳಿದರು. ಸೊ ಕರೆಕ್ಟಾಗಿ ಫಿಟ್ ಆಯಿತು ನನಗೆ. ಆ್ಯಂಡ್ ಗ್ಲಾಸಸ್ ಬೇರೆ ಹಾಕಿಲ್ಲ ಅವರು ನನಗೆ, ಈ ಪ್ರೊಸೀಜರಲ್ಲೂ ಹಾಕ್ತಾರಂತೆ. ಮಾಡ್ಕೊಂಡು ಬಂದಮೇಲೆ ನಂಗೆ ಗೊತ್ತಾಯಿತು ರೇಡಿಯೇಷನ್ ಈಸ್ ರೇಡಿಯೇಷನ್ ಅಲ್ವಾ, ಇಟ್ ಡಸಂಟ್ ಮ್ಯಾಟರ್ ಏಜ್ ಬಗ್ಗೆ ಎಲ್ಲ. ಬಟ್ ದೆನ್ ಹಾಕಿರಲಿಲ್ಲ. ಬಟ್ ಇಟ್ಸ್ ಓಕೆ, ಫಸ್ಟ್ ಟೈಮ್ ಅಲ್ವಾ, ನೆಕ್ಸ್ಟ್ ಟೈಮ್ ಏನಾದರೂ ನಾನು ಮಾಡಿಸಿದ್ರೆ ಆವಾಗ ನಾನೇ ಹೇಳ್ಬೋದು ದಟ್ ಗ್ಲಾಸಸ್ ಹಾಕಿ ಐ ಡೋಂಟ್ ವಾಂಟ್ ಟು ಗೋ ಆನ್ ದ ಬೇರ್ ಸ್ಕಿನ್ ಅಂತ. ಇದು ಫಿಕ್ಸ್ ಮಾಡಿದ್ದು ಐ ಥಿಂಕ್ 15 to 20 minutes ಅನಿಸುತ್ತೆ. ಟೈಮರ್ ಸೆಟ್ ಮಾಡಿ ಅವ್ರು ಹೋಗ್ಬಿಟ್ರು. ದೆನ್ ಇಟ್ ವಾಸ್ ಲೈಕ್ ಲೈಟ್ಸ್ ಎಲ್ಲ ಆಫ್ ಮಾಡಿ ವೆರಿ ಥೆರಪ್ಯೂಟಿಕ್ ಆಗಿರಲಿ ಅಂತ ಮೂಡ್ ಸೆಟ್ ಮಾಡೋಕ್ಕೆ ಆ ಕ್ಯಾಬಿನ್ ಫುಲ್ಲು ಲೈಟ್ಸ್ ಎಲ್ಲ ಡಲ್ ಮಾಡಿದರು. ಬಟ್ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ, ಏನಾಗುತ್ತೆ ಏನಂತಂದರೆ ಭಯನೇ ಆಗ್ತಾಯಿತ್ತು. ಬಂದ್ಬಿಟ್ಟು ಇಷ್ಟೊತ್ತು ನಾವೇನು ಮಾಡಿದ್ದೀವಲ್ಲ, ಸೊ ಅದೆಲ್ಲ ಸೆಟ್ ಆಗ್ತಾ ಹೋಗುತ್ತೆ ಲೇಸರ್ ಲೈಟ್. ಏನೋ ಬೇರೆ ಬಿಂದು ಬರ್ತಾಳೆ ಅನ್ನೋ ಥರ, ಬೇರೆ ಬಿಂದು ಬರ್ತಾಳೆ, ಪಳಪಳ ಅಂತ ಹೊಳೆಯೋ ಬಿಂದು.
ಮಾಡಿ ಬ್ರೈಟಾಗಿ ಕಾಣಿಸ್ಲಿ ಸ್ವಲ್ಪ. ಹೇಗಿತ್ತು ಬಿಂದು? ಚೆನ್ನಾಗಿತ್ತು. ನಿದ್ದೆ ಬಂತ? ಇಲ್ಲಪ್ಪ. ಸೊ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಬಿಫೋರ್ ದ ಪ್ರೊಸೀಜರ್ಸ್ ನೀವು ನೋಡಿದ್ರಲ್ಲ ಹೇಗಿತ್ತು ಸ್ಕಿನ್ ಅಂತ, ಆ್ಯಂಡ್ ಇವಾಗ ಹೇಗಿದೆ? ಹೈಡ್ರೇಟೆಡ್ ಅನ್ನಿಸ್ತಾ ಇದೆಯಾ, ಗ್ಲೋ ಬರ್ತಾ ಇದೆಯಾ ಅಂತ ನೀವು ನನಗೆ ಕಮೆಂಟ್ಸಲ್ಲಿ ಹೇಳಿ. ಸೊ ಆ ಮಾಸ್ಕ್ ತೆಗ್ದಿದ ತಕ್ಷಣ ಅವ್ರು ಬಂದು ನಮ್ಮ ಸ್ಕಿನ್ನ ನೀಟಾಗಿ ಮಾಯ್ಶ್ಚರೈಸ್ ಮಾಡಿ ಆಮೇಲೆ ಅವರೇ ನೀಟಾಗಿ ಮಾಯ್ಶ್ಚರೈಸರ್ ಎಲ್ಲ ಅಪ್ಲೈ ಮಾಡ್ತಾರೆ. ನಾವು ಇಷ್ಟು ಸಾಫ್ಟಾಗಿ ನಮ್ಮ ಸ್ಕಿನ್ಗೆ ನಾವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಲ್ಲ ಅನ್ಸುತ್ತೆ. ನಾನಂತೂ ರಗ 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 ಅಂತ ಉಜ್ತೀನಿ. ನೀವು ಹಂಗೇನಾ? ಜಸ್ಟ್ ವಿತ್ ಪ್ರೊಸೀಜರ್ ಗೈಸ್. ಗ್ಲೋಯಿಂಗ್ ಆಗಿದೆಯಾ? ಗ್ಲೋ ಬಂದಿದೆಯಾ? ಹೆಂಗಿತ್ತವ ನನ್ನ ಪ್ರೊಸೀಜರು? ಚೆನ್ನಾಗಿತ್ತು. ನಿಮ್ಗೆ ಭಯ ಆಗ್ತಿದ್ಯಾ? ನನಗೆ ಭಯ ಆಗ್ತಾಯಿತ್ತು ನೀನು ಮಾಡೋವಾಗ. ನಂಗೆ ಆ್ಯಕ್ಚುಲಿ ನೋವು ಆಗ್ತಾಯಿತ್ತು, ಬಟ್ ನಾವು ಎಲ್ಲಿ ಹೇಳ್ಬಿಟ್ರೆ ನಾವು ಚಿಕ್ಕವನು ಆನೆಸ್ಟ್ಲಿ ಒಂದು ಸ್ವಲ್ಪ ನೋವು ಅನಿಸ್ಲಿಲ್ಲ. ಸೊ ಇವಾಗ ಲೈಕ್ ಸಿ ನಮ್ಮ ಮಮ್ಮಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಯಾಕಂದರೆ ನಮ್ಮ ನಾರ್ಮಲ್ ಫೇಶಿಯಲೇ ಮಾಡ್ಸಲ್ಲ. ಸೊ ಮೇಕಾ ಸಿಕ್ಕಿದ್ದಾರೆ ಗೈಸ್. ಬಕ್ರ ಬಕ್ರ ಮೇನು ಅನ್ಸುತ್ತೆ. ಸೊ ನಮ್ಮ ಮಮ್ಮಿಗೂ ಸೇಮ್ ಪ್ರೊಸೀಜರ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಫಸ್ಟ್ ಅವ್ರಿಗೆ ಗಾಗಲ್ಸ್ ಎಲ್ಲ ಹಾಕಿ ಅದಾದಮೇಲೆ ನಮ್ಮ ಮಮ್ಮಿ ಸ್ಕಿನ್ ಟೈಪ್ನ ಅನಲೈಸ್ ಮಾಡಿದ್ರು. ನಮ್ಮ ಮಮ್ಮಿ ಟೀ ಝೋನ್ ಏನಿದೆ ಅಂದರೆ ಹಣೆ ಇರ್ಬೋದು, ಮೂಗಿರ್ಬೋದು ಮತ್ತು ಚಿನ್ ಇರ್ಬೋದು, ಅದು ಡ್ರೈ ಆಗಿದೆ. ಬರೀ ಅವ್ರ ಚೀಕ್ಸ್, ಎರಡು ಕಡೆಯೂ ಚೀಕ್ಸ್ ಮಾತ್ರ ಆಯಿಲಿ ಆಗಿದೆ. ಸೊ ಅದಕ್ಕೆ ತಕ್ಕಂಗೆ ಅವರು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿಕೊಂಡ್ರು ಪ್ರೊಸೀಜರ್ನ. ಅದಾದಮೇಲೆ ಅವ್ರಿಗೂ ಫಸ್ಟು ಡೀಪ್ ಆ್ಯಕ್ನಿ ಏನಿದೆ ಆ್ಯಂಡ್ ಮಾರ್ಕ್ಸ್ ಇರ್ಬೋದು, ಏನಾದ್ರು ಡಾರ್ಕ್ ಸ್ಪಾಟ್ಸ್ ಅದೆಲ್ಲ ಏನೇನಿದೆ ಅದೆಲ್ಲ ಅಲ್ಲಿಂದ ಏನಾದ್ರು ಪಸ್ ಏನಾದ್ರು ಇದ್ದರೆ ಅದನ್ನೆಲ್ಲ ನೀಟಾಗಿ ಕ್ಲಿಯರ್ ಮಾಡಿದ್ರು. ಅದಾದಮೇಲೆ ಆರೋನ ಯೂಸ್ ಮಾಡಿ ಮತ್ತು ನರಿಶ್ ಮಾಡಿದ್ರು ಸ್ಕಿನ್ನ. ಇದೆಲ್ಲ ಏನೇನು ಪ್ರೊಸೀಜರ್, ಅವ್ರು ಏನೇನು ಮಿಷಿನ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಅದು ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ನಾನು ಅವ್ರ ಹತ್ರ ಮಾತಾಡ್ಸಿದ್ದೀನಿ. ಸೊ ರೈಟ್ ಆಫ್ಟರ್ ದಿಸ್ ಪ್ರೊಸೀಜರ್ ಯಾವಾಗ ನಮ್ಮಮ್ಮ ನಿದ್ದೆಗೆ ಹೋಗ್ತಾರೆ ಆವಾಗ ಅವರು ಮಾತಾಡೋದನ್ನ ನಾನು ನಿಮಗೆ ಕೇಳಿಸ್ತೀನಿ, ಓಕೆನಾ? ನಮ್ಮ ಮಮ್ಮಿ ಈಸ್ ನಾಟ್ ವೆರಿ ಬಿಗ್ ಅಬೌಟ್ ಆಲ್ ದಿಸ್ ಪ್ರೊಸೀಜರ್ಸ್ ಸ್ಕಿನ್ಸ್ಗೆ. ಅವ್ರು ಯಾವತ್ತೂ ಕ್ಲೀನಪ್ಪು ಮಾಡಿಸಿರ್ಲಿಲ್ಲ. ಯಾವಾಗೋ ಒಂದ್ಸಲ ಐ ರಿಮೆಂಬರ್ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಐ ಟೋಲ್ಡ್ ಈ ಥರ ಒಂದು ಫಂಕ್ಷನ್ ಇದೆ ಅಂತ ಅನ್ನುವಾಗ ನಾನು ಅಂದೆ ಕ್ಲೀನಪ್ ಮಾಡಿಸ್ಕೊಳ್ಳೋಣ ಬನ್ನಿ ಮಮ್ಮಿ, ಇಬ್ಬರು ಒಟ್ಟಿಗೆ ಮಾಡಿಸ್ಕೊಳ್ಳೋಣ. ಯಾಕಂದರೆ ನಾನು ಫೇಶಿಯಲ್ ಏನೂ ಮಾಡಿಸಲ್ಲ, ಬರೀ ಕ್ಲೀನಪ್ ಮಾತ್ರ ಮಾಡಿಸ್ತೀನಿ, ಓನ್ಲಿ ಟು ರಿಮೂವ್ ಆಲ್ ದ ದಟ್. ಇವಾಗಂತೂ ಅದನ್ನು ಮಾಡ್ತಾಯಿಲ್ಲ ನಾನು. ಬಟ್ ಆ ಥರ ಕರ್ಕೊಂಡು ಹೋದಾಗ ಅವರೇನು ನೋಸ್ ಮೇಲೆ ಫುಲ್ ಸ್ಟೀಮ್ ಎಲ್ಲ ಕೊಟ್ಟು ಅದಾದಮೇಲೆ ಆ ಎಕ್ವಿಪ್ಮೆಂಟ್ ಯೂಸ್ ಮಾಡಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಮಾಡ್ತಾರಲ್ಲ, ಆ ಮಿನಿಟಲ್ಲಿ ನಮ್ಮ ಮಮ್ಮಿ ಆಗಲ್ಲ ನನ್ನ ಕೈಲಿ ಆಗಲ್ಲ, ಐ ಕಾಂಟ್ ಟಾಲರೇಟ್ ದಿಸ್ ಪೇಯ್ನ್ ಅಂತ ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಹೊರಟೋದ್ರು. ಶಿ ಜಸ್ಟ್ ಲೆಫ್ಟ್ ಫ್ರಮ್ ದೇರ್. ನಾನು ಅಲ್ಲೇ ಮಿಗ ಅಂತ ನೋಡ್ತಾ ಇದ್ದೀನಿ ಮಗಳಿಗೋಸ್ಕರ ವಾಪಸ್ ಬರ್ತಾರಾ ಇಲ್ವಾ ಅಂತ. ಬಟ್ ಅವ್ರಿಗೆ ಆಗಿದ್ದ ಪೇಯ್ನ್ಗೆ ಶಿ ಸ್ಟ್ರೈಟ್ ವೆಂಟ್ ಟು ಹೋಮ್. ಸೊ ಆ ಥರ ಒಂದು ಅವ್ರದ್ದು ಸ್ಕಿನ್ ಕೇರ್ ಪ್ರೊಸೀಜರ್ಸ್ ಬಗ್ಗೆ. ಸೊ ಈ ಸಲನೂ ನಿಜವಾಗ್ಲೂ ಚಿಕನ್ ಔಟ್ ಆಗಿಬಿಡ್ತಾರೆ, ಬ್ಯಾಕ್ ಔಟ್ ಆಗಿಬಿಡ್ತಾರೆ ಅಂತ ನಾನು ಅಂದ್ಕೊಂಡೆ. ಬಟ್ ಫಸ್ಟ್ ನಾನು ಮಾಡಿಸಿದ್ರಿಂದ ಅವ್ರಿಗೆ ಅಷ್ಟೊಂದು ಭಯ ಇರಲಿಲ್ಲ. ಆ್ಯಂಡ್ ಶಿ ಸೆಡ್ ಮಾಡಿಸ್ತೀನಿ ಅಂತ. ಸೊ ಸೇಮ್ ಪ್ರೊಸೀಜರ್. ಅವ್ರಿಗೆ ಗಾಗಲ್ಸ್ ಮಾತ್ರ ಅವ್ರಿಗೆ ಹಾಗೆ ಬಿಟ್ಟು ಮಾಸ್ಕ್ ಹಾಕಿದ್ರು, ಯಾಕಂದರೆ ಅವ್ರಿಗೆ ರೇಡಿಯೇಷನ್ ಬೇಗ ಎಫೆಕ್ಟ್ ಆಗುತ್ತೆ ಅಂತ. ಆಕ್ನಿ ಮತ್ತು ವೈಟ್ ಸ್ಪಾಟ್ಸು ಮತ್ತು ಆಕ್ನಿ ಪಿಂಪಲ್ಸ್ ಮತ್ತು ಪಸ್ ಕರೆಕ್ಷನ್ ಇರ್ತಾರ ಇದೆಲ್ಲ ಅಬ್ಸರ್ವ್ ಮಾಡುತ್ತೆ. ಇದು ಬಂದುಬಿಟ್ಟು ಆರು ಅಂತೇಳಿ. ಮತ್ತು ರೇಡಿಯೇಷನ್ ಏನಿರ್ತಾರ ರೇಡಿಯೇಷನ್ ಎಲ್ಲ ಬಿದ್ದುಬಿಟ್ಟು ಆಕ್ನಿಸ್ ಅಲ್ಲೇ ಡೆತ್ ಆಗಿ ಮತ್ತೆ ಅದು ಗ್ಲೋ ಆಗಿ ಮತ್ತೆ ಅಗೇನ್ ಗ್ರೋ ಆಗೋಂತ. ಇದು ವಿಟಮಿನ್ ಸಿ ಸೀರಮು, ಸ್ಕಿನ್ ಗ್ಲೋ ಆಗೋಸ್ಕರ. ಇದು ಕೋಲ್ಡ್ ಹ್ಯಾಮರ್ ಅಂತ ಹೇಳ್ಬಿಟ್ಟು ನಾವು ವಿಟಮಿನ್ ಸಿ ಅಬ್ಸರ್ವ್ ಮಾಡಿರ್ತೀವಲ್ಲ ಅದನ್ನು ಅಗೇನ್ ಅಬ್ಸರ್ವ್ ಮಾಡಿಬಿಟ್ಟು ಸ್ಕಿನ್ ಗ್ಲೋ ಬರಲಿ ಅಂತ. ಇದು ಬಂದುಬಿಟ್ಟು ಹ್ಯಾಮರ್. ಇದನ್ನ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆಕ್ನಿಸ್ ಎಲ್ಲೆಲ್ಲಿ ಇರುತ್ತಲ್ಲ, ಸೊ ಡೆಪ್ತ್ ಆಗಿರೋ ಆಕ್ನಿಸ್ನ ಸೊ ಅಬ್ಸರ್ವ್ ಇದನ್ನ ಡೆಪ್ತ್ ಮಾಡಿಬಿಟ್ಟು ಫೋರ್ಸಿವಲಿ ಸೊ ಕರೆಂಟ್ ಪವರ್ ಮುಖಾಂತರ ರೇಡಿಯೇಷನ್ ಓಪನ್ ಮಾಡ್ತೀವಿ. ಇದೆಲ್ಲ ROF ಅಂತೇಳಿ ಇದನ್ನ ರೇಡಿಯೇಷನ್ ಮುಖಾಂತರ ಎಲ್ಲ ಒಂದು ಆಕ್ನಿಸ್ನ ಅಲ್ಲೇ ಡೆತ್ ಆಗಿ ಮತ್ತೆ ಅಲ್ಲೇ ಕೊಲಾಪ್ಸ್ ಆಗೋ ಥರ ಮಾಡ್ತೀವಿ. ಓಕೆ. ಇದು ಮಾಸ್ಕ್ ಬಂದುಬಿಟ್ಟು ಆಫ್ಟರ್ ಫಿನಿಶ್ ಆದಮೇಲೆ ಫೇಶಿಯಲ್ ಮಾಸ್ಕ್ ಅಂತ ಹಾಕಿರ್ತೀವಿ. ಫೇಶಿಯಲ್ ಮಾಸ್ಕ್ನ ಇದರ ಹಾಕಿಬಿಟ್ಟು ಈ RO ಲೈಟ್ ಏನು ಮಾಡುತ್ತೆ ಅಂತಂದರೆ ಅಷ್ಟು ಮಾಡಿರೋ ಪ್ರೊಸೀಜರ್ನ ನೀಟಾಗಿ ಸೆಟ್ ಆಗೋ ಥರ ಮಾಡಿಬಿಟ್ಟು ಅದು ಗ್ಲೋ ಮಾಡ್ತಾ ಹೋಗುತ್ತೆ ಸ್ಕಿನ್. ಓಕೆ. ಇದೊಂದು 10 ಮಿನಿಟ್ಸಾ? ಹಾಂ, ಇದು 10 ಮಿನಿಟ್ಸ್ ಪ್ರೊಸೀಜರ್. ಬಿಸಿ ಆಗ್ತಿತ್ತಾ? ಅನ್ನಿಸ್ತಿದ್ಯಾ? ಚುಮು ಅನ್ನಿಸ್ತಿದ್ಯಾ? ಅನ್ನಿಸ್ತಿದೆ. ಸ್ವಲ್ಪ ಬಿಸಿ ಅನಿಸುತ್ತೆ. ಅನ್ನಿಸ್ತಿದ್ಯಾ? ರಿಯಲ್ ಲೈಫ್ ನೀನು ನನ್ನ ಭೂತ್ನಿ. ಇಲ್ಲಿ ನೋಡೋಕ್ಕೂ ಹಂಗೆ ಇದೆಯಾ, ಸೇಮ್ ಭೂತ. ಥ್ಯಾಂಕ್ ಯು ಗೈಸ್, 10 ಮಿನಿಟ್ಸ್ ಇಂಟು ಇಟ್ ಅಮ್ಮ ನಿದ್ದೆ ಮಾಡ್ತಾವ್ರೆ. ಆಯ್ಕೆ ಕೊರಕೆ ಹೊಡೆಯೋ ಸೌಂಡ್ ಕೇಳಿಸ್ತಾ ಇದೆ ನನಗೆ. ಗೀ ಮುಗೀತು ಪ್ರೊಸೀಜರು. ನಿದ್ದೆನಾ? ಗೊಕ್ಕೆ ಹೊಡೆಯೋದು ಕೇಳಿಸ್ತಾ ಇದೆ ಆಚೆ ತನಕ.
1 ನಿಮಿಷ ಸಿಕ್ಕರೆ ಸಾಕಲ್ಲ. ನಾನೊಂದು ಅರ್ಧ ಗಂಟೆ ಇದ್ದೆ ಸೇಮ್ ಮಮ್ಮಿ ಥರನೇ. ನನಗೊಂದು ಸ್ವಲ್ಪನೂ ನಿದ್ದೆ ಬಂದಿಲ್ಲ. ಈಗ ನೋಡಿ ಹೆಂಗೆ ನಿದ್ದೆ ಮಾಡ್ತಾರೆ. ನಾನು ಎದ್ದಿದ್ದು ರಾತ್ರಿ 2 ಗಂಟೆಗೆ, ನೀನು ಎದ್ದಿದ್ದು ಮಧ್ಯಾಹ್ನ 12 ಗಂಟೆಗೆ. ಬಿಗ್ಗೆಸ್ಟ್ ರಿವೀಲ್ ಅಮ್ಮ, ಹಂಗೆ ಇದ್ದೀರಾ? ಏನೋ ಫೇಸ್ ಚೇಂಜ್ ಆಗಿ ಹೊಸ ಅಮ್ಮ ಬರ್ತಾರೆ ಅಂದ್ಕೊಂಡೆ. ಕರ್ಕೊಂಬರ ಹೊಸ ಮಾಸ್ಕ್ ತೆಗ್ದೇ ಇಲ್ವ, ಅದಕ್ಕೆ ಅದು ಒತ್ತುತ್ತಾ ಇತ್ತು. ಅದು ನಿಮಗೆ ರೇಡಿಯೇಷನ್ ಸೆನ್ಸಿಟಿವ್ ಇರುತ್ತಂತೆ, ಅಫೆಕ್ಟ್ ಆಗಬಾರ್ದು ಅಂತ ಹಂಗೆ ಬಿಟ್ಟು. ಡಿಫ್ರೆನ್ಸ್. ಏನು ಮಾಡ್ತಾರೆ? ಸೊ ಮಮ್ಮಿಗಂತೂ ಥೆರಪ್ಯೂಟಿಕ್ ಸೆಷನ್ ಅಂದ್ಕೊಳ್ಳಿ, ಯಾಕಂದರೆ ಒಂದು ರೌಂಡ್ ನಿದ್ದೆನೂ ಮಾಡಿ ಎದ್ಬಿಟ್ರು. ಐ ನೆವರ್ ಥಾಟ್ ನಿದ್ದೆ ಮಾಡ್ತಾರೆ ಅಂತ. ನಾನು ಈ ಕಡೆ ಕುತ್ಕೊಂಡು ಚೇರ್ ಮೇಲೆ ವೆಯ್ಟ್ ಮಾಡ್ತಾ ಇದ್ದೀನಿ ಟೈಮಿಂಗ್ಸ್ ಮುಗಿಯೋಕ್ಕೆ. ನೋಡಿದ್ರೆ ಗೊರ್ಕೆ ಸೌಂಡ್ ಬರ್ತಾ ಇದೆ, ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ಅಂತ ಅರ್ಥ. ಅದಾದಮೇಲೆ ಮಮ್ಮಿಗೂ ಮಾಯ್ಶ್ಚರೈಸ್ ಹಾಕಿ ಅದಾದಮೇಲೆ ನಾವು ಅಲ್ಲಿಂದ ಹೊರಡಕ್ಕೆ ರೆಡಿ ಆದ್ವಿ. ಆ್ಯಂಡ್ ಸ್ವಲ್ಪ ಹೊತ್ತು ಮಾಯ್ಶ್ಚರೈಸರ್ ಒಣಗಲಿ ಅಂತ ಕಾಯ್ತಾ ಇದ್ವಿ, ಯಾಕಂದರೆ ಆಫ್ಟರ್ ಶೂಟ್ ಹೆಂಗಿದೆ ಅಂತ ಅಲ್ಲೇ ಶೂಟ್ ಮಾಡ್ಕೋಬೇಕಾಗಿತ್ತು ನಾನು. ಬಿಕಾಸ್ ಮತ್ತೆ ಮನೆಗೆ ಹೋಗಿ ಶೂಟ್ ಮಾಡೋದು ಲೈಟಿಂಗ್ ಸಿಗಲ್ಲ, ಆ್ಯಂಡ್ ಕ್ಲಿನಿಕಲ್ ಲೈಟಿಂಗು ಚೆನ್ನಾಗಿತ್ತು. ಸೊ ಶೂಟ್ ಮಾಡ್ಕೊಂಡು ಅಲ್ಲಿಂದ ಓಕೆ ಗೈಸ್, ನಾವಿವಾಗ ಏನು ಹೈಡ್ರೋಫೇಶಿಯಲ್ ಎಲ್ಲ ಮುಗಿಸ್ಕೊಂಡು CTR ಅಲ್ಲಿ ದೋಸೆ ತಿನ್ನೋ ಅಂತ ಬಂದ್ವಿ. ಇನ್ನು 3:30, 4 o'clock ಓಪನ್ ಆಗೋದು. 1 ತಿಂಗಳಿಂದ ಕೇಳಿ ನಮ್ಮಮ್ಮ ಇವತ್ತು ಫೈನಲಿ ದೋಸೆ ಕೊಡಿಸ್ತವ್ರೆ. ಸೊ ಓಪನ್ ಆಗೋವರೆಗೂ ಮಲ್ಲೇಶ್ವರ 8th ಕ್ರಾಸ್ ಸುಟ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ನಮಗೋಸ್ಕರ ಏನಾದರೂ ನ್ಯೂ ಸ್ಟೋರ್ಸ್, ನ್ಯೂ ರೋಡ್ ಸೈಡ್ ಶಾಪ್ಸ್ ಓಪನ್ ಆಗಿದೆ ಅಂತ. ಏನು ಗೊತ್ತಾ ಗೈಸ್, ನಾನು ಇವಾಗ ಮಲ್ಲೇಶ್ವರದಲ್ಲಿ ಸೇಬೆಕಾಯಿ ನೋಡ್ತಾ ಇದ್ರೆ ನಿನ್ನೆ ಇಸ್ಕಾನಲ್ಲಿ ತಿಂದಂಥ ಸೇಬೆಕಾಯಿ ಸಲಾಡೇ ನೆನಪಾಗ್ತಾ ಇದೆ. ಟೇಸ್ಟಿಯಾಗಿತ್ತು. ನಾವು ಬಂದಾಗ CTRಗೆ 3:45 ಆಗಿತ್ತು. 10 ನಿಮಿಷ ಮಲ್ಲೇಶ್ವರಂ ಕಡೆ ಹಿಂಗೆ ಹೋಗಿ ಬರೋಷ್ಟರಲ್ಲಿ ಎಷ್ಟು ಜನ ಆಗಿದ್ದಾರೆ ನೋಡಿ. ಸದ್ಯ ಫಸ್ಟ್ ಪಂತಿಗೆ ನಾವು ಹೋದ್ವಿ, ಇಲ್ಲ ಅಂದಿದ್ರೆ ಕಾಯ್ಕೊಂಡು ನಿಂತ್ಕೋಬೇಕಾಗಿತ್ತು. CTRಲ್ಲೂ VIP ಸೆಕ್ಷನ್ ಅಂದರೆ AC ಸೆಕ್ಷನ್ ಇತ್ತೆ ಅಂತ ನಿಮ್ಗೆ ಗೊತ್ತಿತ್ತಾ? ನಾನಂತೂ ಶಾಕ್ ಆಗೋದೆ. ಲಾಸ್ಟ್ ಟೈಮ್ ಬಂದಾಗೆಲ್ಲ ಇರಲಿಲ್ಲ, ಏನೋ ಇವಾಗಲೇ ನಾನು ಫಸ್ಟ್ ಟೈಮ್ ನೋಡಿದ್ದು. ಆ್ಯಂಡ್ ಇಟ್ ವಾಸ್ ಗುಡ್. ಇಟ್ ಇಸ್ ನಾಟ್ ವೆರಿ ಪ್ರೀಮಿಯಮ್ ಬಟ್ ಗುಡ್. ನಾವು ಫಸ್ಟ್ ಹೋಗಿದ ತಕ್ಷಣ ಆರ್ಡರ್ ಮಾಡಿದ್ದು ಗೋಲಿ ಬಜ್ಜಿ. ಅದು ಫಸ್ಟ್ ಟೈಮ್ ಬಿಸಿ ಬಿಸಿ ಕೊಟ್ಟರೆ ಸಕ್ಕದಾಗಿತ್ತು. ಅದಾದಮೇಲೆ ನಮ್ಮ ಮಸಾಲೆ ದೋಸೆ ತಿಂದ್ವಿ. ಆಮೇಲೆ ಒಂದು ಫಿಲ್ಟರ್ ಕಾಫಿ ಜೊತೆ ಮುಗಿಸಿದ್ವಿ. ಆಮೇಲೆ ಅಲ್ಲಿಂದ ಮನೆಗೆ ಬರಬೇಕಾದ್ರೆ ನಮ್ಮ ಮಮ್ಮಿ ಕೋಕೋನಟ್ ಆಯಿಲ್ ಬೇಕು ಅಂತ ಕೇಳ್ತಾಯಿದ್ರು. ಆ್ಯಂಡ್ ಇದು ನಮ್ಮ ಮನೆಗೆ ಆನ್ ದ ವೇ ಹೋಗ್ತಾ ಬರ್ತಾ ಯಾವಾಗಲೂ ನೋಡ್ತಾ ಇದ್ವಿ. ಇಲ್ಲಿ ಹೋಗಿ ನೋಡೋಣ ಹೇಗಿದೆ ಅಂತ ಬಂದಿದ್ದೀವಿ. ಇದೇನು ಮಾಡ್ತೀರಾ? ಇದು ಹಸುಗೆ ಕೊಟ್ಬಿಡ್ತೀವಿ, ಉಂಡಿ ವೇಸ್ಟ್. ಇದು ಎಣ್ಣೆ ಬಂದಿರೋದಾ? ಎಣ್ಣೆ ಬಂದಿದೆ. ಅಮ್ಮ ದೀಪಕ್ಕೆ ಇವರೇ ಎಲ್ಲ ಎಣ್ಣೆ ಇಲ್ಲೇ ಪ್ರೊಡ್ಯೂಸ್ ಮಾಡ್ತಾರೆ. 2 ಅರ್ಧ ಗೊತ್ತು. ಇದು 580, ಇದು 600. ಹಾಫ್ ಲೀಟ್ರಾ? ಹಾಫ್ ಲೀಟ್ರ್ 500. ಹಾಫ್ ಲೀಟ್ರ್ ಅಲ್ಲ, 1 ಲೀಟ್ರ್. ಹಾಂ ಸರಿ ಅಣ್ಣ. ನೀವೇನಾದರೂ ನಿಮ್ಮ ಮನೆ ಹತ್ರ ಇರೋ ಲೋಕಲ್ ಸ್ಟೋರ್ಸಲ್ಲಿ ಬೈ ಮಾಡಿ ಈ ಥರ ಎಣ್ಣೆ ಯೂಸ್ ಮಾಡ್ತಾ ಇದ್ರೆ ಅವ್ರು ಮೆನ್ಷನ್ ಮಾಡ್ತಾ ಇರೋ ಪ್ರೈಸು ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ, ಅಥವಾ ನೀವು ಇಷ್ಟೇ ಪೇ ಮಾಡ್ತೀರಾ, ನಾನು ಇಷ್ಟೇ ಪೇ ಮಾಡ್ತೀನಿ ಬಿಂದು ಅನ್ನೋದಾಗಿದ್ರೆ ನೀವು ಕಮೆಂಟ್ಸ್ನಲ್ಲಿ ಹೇಳಿ ಪ್ರೈಸ್ ಡಿಫ್ರೆನ್ಸ್ನ. ಇಷ್ಟು ಗಟ್ಟಿ ಅದು ಕೈ ಜಾರ ಸ್ವಲ್ಪ ಇದಾಕಿದೀವಲ್ಲ ಕೈ. ತುಪ್ಪ ಅಂತೂ ಸಖತ್ತಾಗಿ ಘಮ ಬರ್ತಾಯಿತ್ತು. ಬಟ್ ನಮ್ಮಮ್ಮ ಏನೋ ಅದು ನಿಜವಾದ ಅನಿಸ್ತಾ ಇಲ್ಲ ಅಂತಂದರು. ಬಟ್ ದೆನ್ ಕೋಕೋನಟ್ ಆಯಿಲ್ನ ಈ ಥರ ಏನು ನೀರು ಥರ ಟ್ಯಾಂಕರಲ್ಲಿ ಓಪನ್ ಮಾಡ್ತಾರೆ, ನೆಕ್ಸ್ಟ್ ಲೆವೆಲ್ ಸೀನ್ ಇತ್ತು ನೋಡೋಕ್ಕೆ. ಆ್ಯಂಡ್ ಎಲ್ಲ ಫ್ರೆಶ್ ಆಗಿತ್ತು ಎಲ್ಲ ಎಣ್ಣೆಗಳು ಅಲ್ಲಿ. ಆ್ಯಂಡ್ ನಾವು ಬರೀ ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆ ಅಷ್ಟೇ 2 ಮಾತ್ರ ತೊಗೊಂಡ್ವಿ, ಅರ್ಧ ಲೀಟ್ರ್ ತೊಗೊಂಡ್ವಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗ್ನಲ್ಲಿ. ಬಾಯ್.